ಪ್ರಿಯ ವೀಕ್ಷಕರೇ ನಮಸ್ಕಾರ. ರಿಪೋರ್ಟರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಹಿರಿಯ ವಕೀಲರು, ದಿಟ್ಟ ಸಾಮಾಜಿಕ ಹೋರಾಟಗಾರರು ಆದಂತ ಎಸ್ ಬಾಲನ್ ಅವರು ನಮ್ಮ ಜೊತೆಗಿದ್ದಾರೆ. ಈ ದೇಶದ ಸಂವಿಧಾನ ಮತ್ತು ಅದಕ್ಕೆ ಮುಖಾಮುಖಿಯಾಗಿರುವಂತಹ RSS ಹೇಗೆ ತನ್ನ ಹೆಜ್ಜೆಯನ್ನ ಕ್ರಮಿಸುತ್ತಿದೆ ಎನ್ನುವುದರ ಕುರಿತು ಒಂದು ಪುಟ್ಟ ಸಂವಾದವನ್ನ ನಮ್ಮ ಮುಂದಿಟ್ಟಿದ್ದಾರೆ. ಕಾಕ್ರೋಚ್ ಸ್ಟ್ರಗಲ್ ಒಂದಿಷ್ಟು ಬಿಸಿ ಮುಟ್ಟಿಸಿದೆ ಅಂತ ಅನ್ಸುತ್ತೆ. ಮೋಹನ್ ಭಾಗವತ್ ಅವರು ಬಾಯ್ಬಿಟ್ಟಿದ್ದಾರೆ. ಇವತ್ತಿನ ಯುವಕರ ಮನೋಧರ್ಮ ಬದಲಾಗಿದೆ, ಅವರ ಅಭಿರುಚಿ ಬದಲಾಗಿದೆ. ಅದಕ್ಕೆ ತಕ್ಕಂತೆ ನಾವು ಹೋಗದೇ ಇದ್ರೆ ಪರಿಸ್ಥಿತಿ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ಸಾಫ್ಟ್ ಲೈನ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲ, ಸಾಫ್ಟ್ ಲೈನ್ ಇಲ್ಲ, ಅದು ಟೆರರ್ ಲೈನ್. ಅದು ಅವ್ರು ಏನು ಹೇಳ್ತಾರೆ ಅಂದರೆ, ಹುಡುಗರಿಗೆಲ್ಲ ಬಣ್ಣ ಹಚ್ಚಿ ಅವರಿಗೆ ಮೈನಾರಿಟೀಸ್ ಅಲ್ಪಸಂಖ್ಯಾತರ ವಿರೋಧ ಹೇಳ್ಕೊಡಿ, ಅವ್ರಿಗೆಲ್ಲ ಭಜನೆ ಹಾಡಕ್ಕೆ ಬಿಡಿ, ಅವ್ರಿಗೆ 500 ವರ್ಷಕ್ಕೆ ಹಿಂದೆ ಕರ್ಕೊಂಡೋಗಿ ಅವರಿಗೆ ನಾವೇ ಏರೋಪ್ಲೇನ್ ಕಂಡಿಡ್ದಿದ್ದು ಅಂತೇಳಿ, ನಾವೇ ಮಿಸೈಲ್ಸ್ ಕಂಡಿಡ್ದಿದ್ದು, ನಾವೇ ಕ್ಯಾಮ್ರಾ ಕಂಡಿಡ್ದಿದ್ದು, ನಾವೇ ಇಮೇಲ್ ಕಂಡಿಡ್ದಿದ್ದು, ಡಿಜಿಟಲು ನಮ್ಮದೇ, ಪ್ರತಿಯೊಂದು ನಮ್ಮದೇ ಅನ್ನೋ ಸುಳ್ಳು ಹೇಳಿ ಎಂದು ಹೇಳ್ತಾರೆ ಅವರು. ಮತ್ತು ಯುವಕರಿಗೆ ಬೇರೆ ಏನು ಮೆಸೇಜ್ ಕೊಡೋಕ್ಕೆ ಸಾಧ್ಯ? ಏರೋಪ್ಲೇನ್ ನಮ್ದಲ್ಲ, ಏರ್ಪೋರ್ಟ್ ನಮ್ದಲ್ಲ, ಶಿಪ್ ನಮ್ದಲ್ಲ, ಸೀ ಪೋರ್ಟ್ ನಮ್ದಲ್ಲ, HAL ನಮ್ದಲ್ಲ, ಏರ್ ಪ್ರೊಡಕ್ಷನ್ ನಮ್ದಲ್ಲ, ಟೆಲಿಫೋನ್ ನಮ್ದಲ್ಲ, ಎಲ್ಲ ಅದಾನಿ ಅಂಬಾನಿಗೆ ಕೊಟ್ಬಿಟ್ಟು ಈಗ ನಮ್ಗೆ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ, ನಮ್ಮ ಬಾಳುವ ಹಕ್ಕು ಕಾನೂನು ಇಲ್ಲ, ಕೂಲಿ 10,000 15,000 ತಿಂಗಳಿಗೆ, ಸ್ಕೀಮ್ ವರ್ಕರ್ಸ್ ಅಂತೀರ, DA ಇಲ್ಲ, ಬೇಸಿಕ್ ಪೇ ಇಲ್ಲ, ಕ್ಯಾಂಟೀನ್ ಇಲ್ಲ, ಬಟ್ಟೆ ಇಲ್ಲ, ಬರುವ ಇಲ್ಲ, ಬೋನಸ್ ಇಲ್ಲ. ಈ ಥರ ಇಡೀ ದೇಶನ ಇಟ್ಬಿಟ್ಟು ಆ ಮಕ್ಕಳಿಗೆ ಇನ್ನೂ ಏನು ಹೇಳ್ತೀರಪ್ಪ ನೀನು ಭಗವತ್ತು? ಏನು ಹೇಳ್ತೀರಾ ನೀವು? ವಾಟ್ ಈಸ್ ಯುವರ್ ಮೆಸೇಜ್ ಅಬೌಟ್ ಎಂಪ್ಲಾಯ್ಮೆಂಟ್? ವಾಟ್ ಈಸ್ ಯುವರ್ ಮೆಸೇಜ್ ಅಬೌಟ್ ಕೂಲಿ? ಹಿಂದೂ ನಾವೆಲ್ಲ ಒಂದು ಅಂತೀರಲ್ಲ, ಹೇಳಿ ಮಿಸ್ಟರ್ ಭಗವತ್. ಹಿಂದೂ ನಾವೆಲ್ಲ ಒಂದು ಅಂತೀರಲ್ಲ. 2 ವಿಷಯ ಇಂಪಾರ್ಟೆಂಟ್ ಒಂದೊಂದು ಊರಿಗೆ. ಊರು ದೇವಸ್ಥಾನ ಇಲ್ಲದೆ ಊರಿದ, ಕಕ್ಕಸ್ ಇಲ್ಲದೆ ಊರಿದ. ದೇವಸ್ಥಾನ ನಿಮ್ಮ ಕೈಯಲ್ಲಿದೆ, ಕಕ್ಕಸ್ ನಮ್ಮ ಕೈಯಲ್ಲಿದೆ. 1 ತಿಂಗಳಿಗೆ ಕಕ್ಕಸ್ಸೆಲ್ಲ ಬ್ರಾಹ್ಮಣರು ತಗೊಂಬಿಡಿ, ದೇವಸ್ಥಾನ ನಾವು ತಗೊಳ್ತೀವಿ, ಶಿಫ್ಟ್ ಮಾಡ್ಕೊಳ್ಳೋದು 1 ತಿಂಗಳು. ನೀವು ಮಾಡೋ ಗಂಟೆ ಹೊಡೆಯೋದು ನಮ್ಗೆ ಗೊತ್ತಿಲ್ವಾ? ಒಪ್ತೀರಾ ನೀವು? ಹಿಂದೂ ನಾವೆಲ್ಲ ಒಂದೊಂದು ಸುಳ್ಳು ಹೇಳ್ತೀರಾ ನೀವು? ಹಿಂದೂಗಳ ವಿರೋಧಿ ಯಾರಂದರೆ RSSನವರು. ಮೊನ್ನೆಯ ಜಂತರ್ ಮಂತರ್ ಚಳವಳಿಗೆ ಫಾರಿನಿಂದ ದೊಡ್ಡ ಮಟ್ಟದಲ್ಲಿ ಫಂಡ್ ಬಂದಿದೆ, ವಿಶೇಷವಾಗಿ ಚೈನಾದಿಂದ ಫಂಡ್ ಬಂದಿದೆ. ನಿಮ್ಮ ಹತ್ರ ರಾ ಇದೆ, IB ಇದೆ, ಆಲ್ ಇಂಟೆಲಿಜೆನ್ಸ್ ಇದೆ, ಹೇಳಿ ಎಲ್ಲಿಂದ ದುಡ್ಡು ಬಂತು ಹೇಳಿ. ಅರೆ ಅವನವನು ಏಟು ತಿಂದು ಊಟ ಇಲ್ಲ, ಯಾರೋ ಬ್ರೆಡ್ಡು ಬಟ್ರು ಜಾಮ್ ಕೊಟ್ಟರೆ ತಿಂದ್ಕೊಂಡಿದ್ದಾರೆ. ಯಾರಿಗೂ ಒಂದು ಇದು ದಿಸ್ ಈಸ್ ಫ್ಯಾಸಿಸಮ್. ದೇಶ ಅಂದರೆ ಫಾರಿನರು. ಚೈನಾ ತೋರಿಸ್ಲೇಬೇಕು, ಪಾಕಿಸ್ತಾನ ತೋರಿಸ್ಲೇಬೇಕು. ಊಟ ಕೊಡಿ ಅಂದರೆ ಪಾಕಿಸ್ತಾನ ಅಂತೀರ. ಅಯ್ಯೋ, ಊಟ ನಮ್ಗಯ್ಯ, ಪಾಕಿಸ್ತಾನ ಅವ್ನಿಗೆ ಊಟ ಕೊಡಿ ಅಂತ ಕೇಳಿದ್ವ? ನೀಟು ನಮ್ಮದು, ನಾವು ಬೇಡ ಅಂತೀವಿ ಪಾಕಿಸ್ತಾನ ಚೈನಾನ. ಇದು ಏನಾಗುತ್ತೆ ಅಂದರೆ, ಹಳೆ ಗಾದೆ ಒಂದಿದೆ. ಈಗ ಅಬ್ದುಲ್ ಖಾದರ್ಗೂ ಅಮಾವಾಸ್ಯೆಗೆ ಏನು ಸಂಬಂಧ ಅಂತ ಹೇಳ್ತಾರೆ. ಮುಸಲ್ಮಾನ ಅಮಾವಾಸ್ಯೆ ಅಂದರೆ ಗೊತ್ತಿಲ್ಲ, ಆಯಿತಾ? ಈಗ ಬೋಡಿ ತಲೆ ಇರುತ್ತೆ, ಇಲ್ಲಿ ಮಂಡಿ ಇರುತ್ತೆ. ಮಂಡಿಗೆ ಬೋಡಿ ತಲೆಗೆ ನಾಟ್ ಮಾಡೋಕ್ಕಾಗತ್ತಾ? ಇಲ್ಲಿನೂ ಹೇಳಿಲ್ಲ, ಇಲ್ಲಿನೂ ಹೇಳಿಲ್ಲ. ಈಗ ಜಂತರ್ ಮಂದರಲ್ಲಿ ಗೋಧಿ ಮೀಡಿಯಾ ಔಟ್ ಔಟ್ ಕಿಕ್ ಔಟ್ ಬೂಟ್ ಔಟ್ ಅಂದು ಓಡಿಸಿದ್ರು. ನಾಚಿಕೆ ಇಲ್ಲ. ದ ರೀಸನ್ ಈಸ್ ನವ ಕಂಟ್ರಿ ಇಂಥ ಕ್ರಿಮಿನಲ್ಸ್ಗೆ ನಾಚಿಕೆ ಇಲ್ಲ. ತಪ್ಪು ಮಾಡಿದ್ವಿ ಅನ್ನೋ ಮನೋಭಾವ ಇಲ್ಲ. ಸೊ ಗಿಲ್ಟಿ ಕಾನ್ಷಿಯಸ್ ಇಲ್ಲ, ಮುಜುಗರೆ ಇಲ್ಲ, ನಾಚಿಕೆ ಇಲ್ಲ. ನಾಚಿಕೆ, ಮುಜುಗರೆ ಮತ್ತು ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಇದು ಇಲ್ದಿದ್ರೆ ಅವ್ರು ಹಿಂಗೆ ಬಿಹೇವ್ ಮಾಡ್ತಾರೆ. ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಳಿದರು, ಹೌದಪ್ಪ ಫಾರಿನಿಂದ ಫಂಡ್ ಬಂದಿದೆ, ಚೈನಾದಿಂದ ಬಂದಿಲ್ಲ, ಆದರೂ ಒಪ್ಕೊಂಡ್ಬಿಡೋಣ. ನೀವು RSSನವರು ಇಲ್ಲಿವರೆಗೂ ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ಇದಕ್ಕೆ ಯಾರಿಂದನೂ ಉತ್ತರ ಇಲ್ಲ. ನೋಡಿ, ಈಗ ಏನಾಗುತ್ತೆ, ಹ್ಯೂಮನ್ ಅಂತೀವಿ.
ಹ್ಯೂಮನ್ ಅಂದರೆ ಏನರ್ಥ? ಕನ್ನಡದಲ್ಲಿ ಮನುಷ್ಯ. ಮನುಷ್ಯತ್ವ. ನೋಡಿ, ಹ್ಯೂಮನ್ ಅನ್ನೋದು ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ವರ್ಡ್ ಹ್ಯೂಮಸ್. ಹ್ಯೂಮಸ್. ಹ್ಯೂಮಸ್ ಮೀನ್ಸ್ ಸಾಯಿಲ್. Human being come from soil, go to soil. Then one should be humility, ಸಮಾನತೆ. ಬಟ್ ತತ್ವಗಳು ಬಂದು ಏನು ಮಾಡುತ್ತದೆ ಅಂದರೆ ಅದನ್ನು ಹ್ಯುಮಿಲಿಯೇಷನ್ ಮಾಡಿಬಿಟ್ರು. ಸೊ ಸಿದ್ಧ RSS BJP ಅವರ ಸಿದ್ಧಾಂತನೇ ಹ್ಯುಮಿಲಿಯೇಷನ್, ನಾಟ್ ಹ್ಯುಮಿಲಿಟಿ. ಸುಳ್ಳು ಹೇಳ್ತಾರೆ ಎಲ್ಲನೂ ದುಡ್ಡು ಹೊಡಿಯೋಕ್ಕೆ. ಸೊ ಸುಳ್ಳು ಹೇಳೋರು ಹೇಳ್ತಾರೆ RSSಗೆ ದುಡ್ಡು ಬಂತು, ಪ್ರೈಮ್ ಮಿನಿಸ್ಟರ್ ಫಂಡಲ್ಲಿ ಸಾವಿರಾರು ಕೋಟಿ ಬಂತು, RSS ಆಫೀಸು ಪಾರ್ಲಿಮೆಂಟ್ಗಿಂತ ದೊಡ್ಡದಾಗಿ ಕಟ್ಟಿದ್ದಾರೆ. RSS ಆಫೀಸ್ಗೆ 250 CRPF ಸೋಲ್ಜರ್ಸು ದಿನನಿತ್ಯ ಪ್ರೊಟೆಕ್ಷನ್ ಮಾಡ್ತಾರೆ. RSS ಮಿಸ್ಯೂಸ್ ಮಾಡ್ತಾರೆ. ಅವ್ರು ರಿಜಿಸ್ಟ್ರೇಷನು ಇಲ್ಲ, ಸಂಘಟನೆ. RSS ಇದೆ ಅಂದರೆ ಇಲ್ಲ ಅಂದರೆ ಇದೆ ಅಂದರೆ ಇಲ್ಲ. ಇದು ಏನು ಕತೆ ಇದು? Where is your registration? Who is your president? Who is secretary? Where is the fund? Who own your building? ಇದೆಲ್ಲ ಮಾಯ. ಇದು ಈ ಥರನೇ 100 ವರ್ಷ ಕಟ್ಟಿದ್ದಾರೆ. ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ರು, ಅವ್ರು ಅಲೋ ಮಾಡಿದ್ರು. ಕಾಂಗ್ರೆಸ್ನವ್ರಿಗೆ ಗುಲಾಮರಾಗಿದ್ರು, ಕಾಂಗ್ರೆಸ್ನವರು ಬಿಟ್ಕೊಟ್ರು. ಅವರೇ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ. ಇಲ್ಲ, ದುರಂತ ಅಂದರೆ ಯಾರು ಇವರ ಐಡಿಯಾಲಜಿಗೆ ವಿರುದ್ಧವಾಗಿದ್ದರು? ಸ್ವತಂತ್ರ ಹೋರಾಟದಿಂದ ಹಿಡಿದು ಭಗತ್ ಸಿಂಗ್ ಇವರು ಐಡಿಯಾಲಜಿಗೆ ವಿರುದ್ಧವಾಗಿದ್ದರು, ರಾಣಾ ಪ್ರತಾಪ್ ಸಿಂಗ್ ಕೂಡ ವಿರುದ್ಧವಾಗಿದ್ದರು, ಸುಭಾಷ್ ಚಂದ್ರ ಬೋಸ್ ಕೂಡ ವಿರೋಧವಾಗಿದ್ದರು. ಇವರೆಲ್ಲರಿಗೂ ಜನಿವಾರ ಹಾಕಿದಂಥವರು ಇವರು. ಆದರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 12ನೇ ಶತಮಾನದಲ್ಲಿ ನಡೆದಂಥ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಇನ್ನು ಕೆಳವರ್ಗದ ಎಲ್ಲ ವಚನಕಾರರು ಕೂಡ ಅವರು ವೈದಿಕತೆಯನ್ನು ಧಿಕ್ಕರಿಸಿ ಬಂದಂಥವ್ರು. ಇವತ್ತು ಬಸವಣ್ಣನಿಗೂ ಮತ್ತು ಅವರ ಹಿಂಬಾಲಕ ಶರಣರಿಗೂ ಕೂಡ ಜನಿವಾರವನ್ನು ಹಾಕುವಂತಹ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಈ RSS ಇದರಿಂದ. ನೋಡಿ, ಅದೇ ವೀರಶೈವ, ಲಿಂಗಾಯತ ಬೇರೆ ಬೇರೆ ಅಂದು ಹೇಳಿದವ್ರನ್ನ ಕೊಂದುಬಿಟ್ರು. ಕಲಬುರ್ಗಿನ ಕೊಂದರು. ಅವ್ರು ಹೇಳಿದ್ರು ವೀರಶೈವ ಬೇರೆ, ಲಿಂಗಾಯತ ಬೇರೆ ಅಂದರು. ಸೊ ವೀರಶೈವ ಅನ್ನೋದು ಅದು ಬ್ರಾಹ್ಮಣತ್ವ. ವೀರಶೈವ ಬ್ರಾಹ್ಮಣತ್ವಕ್ಕೆ ವಿರೋಧವಾದದ್ದು ಬಸವಣ್ಣ ತತ್ವ, ಲಿಂಗಾಯತ. ನೋಡಿ, ಅವ್ರು ಬುದ್ಧನೇ ನುಂಗ್ಬಿಟ್ರು, ಅಂಬೇಡ್ಕರ್ನೇ ದೇವ್ರು ಮಾಡಿಬಿಟ್ರು. ಅವ್ರ ಕೈಯಲ್ಲಿ ಪೆರಿಯಾರನ್ನು ಮಾತ್ರ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ, ಮುಟ್ಟಕ್ಕಾಗಲಿಲ್ಲ, ಫೈರು. ಸೊ ಇದು RSS ಅಂದರೆ ಎಲ್ಲನೂ ನುಂಗ್ಬಿಡ್ತಾರೆ, ಸುಳ್ಳು ಹೇಳ್ತಾರೆ, ಕಬ್ಜಾ ಮಾಡ್ಕೊಳ್ತಾರೆ. ಅದರಿಂದ ಎಲ್ಲರನ್ನೂ ಕಬ್ಜಾ ಮಾಡ್ತಾರೆ. ಈ ನೆಟ್ಟನ್ನು ಹೇಗೆ ಬ್ರೇಕ್ ಮಾಡೋದು ಹೇಗೆ ಅಂತ? ಇನ್ ಇಂಡಿಯಾ ಆಲಿಸಮ್ ಫೇಲ್ಡ್ ಬಿಕಾಸ್ ಆಫ್ ಬ್ರಾಹ್ಮಿನಿಸಮ್. Communism failed, socialism failed, democracy failed, all Europeanism failed. Only Brahminsಗೆ ಯೂಸ್ ಆಗಿದ್ದು ಫ್ಯಾಸಿಸಮ್. ಫ್ಯಾಸಿಸಮ್ ಸಕ್ಸಸ್ಫುಲ್. ನಿಮಗೆ ಗೊತ್ತಾಗಬೇಕಂದ್ರೆ ಫ್ಯಾಸಿಸಮ್ ಹುಟ್ಟಿದ್ದೇ ಬ್ರಾಹ್ಮಣರಿಂದ. ನೋಡಿ, ಒಂದು ಪುಸ್ತಕ ಹಿಟ್ಲರ್ ಬರೀತಾನೆ. ಆ ಹಿಟ್ಲರ್ ಯಾವುದನ್ನು ನೋಡಿ ಬರೀತಾನೆ ಅಂದರೆ ಬಾಲಗಂಗಾಧರ ತಿಲಕ್ ಆರ್ಚಾಯಿಕ್ ಹೋಮ್ಸ್ ಇನ್ ಏಷ್ಯಾ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಕೋಟ್ ಮಾಡಿ ಹಿಟ್ಲರ್ ಬರೀತಾನೆ. ಬಂಚ್ ಆಫ್ ಥಾಟ್ಸಲ್ಲಿನೂ ಅದನ್ನೇ ಬರ್ತಾನೆ. ಆ ಒಂದು 25 ಪಾಯಿಂಟ್ ಪ್ರೋಗ್ರಾಮು ಇದನ್ನು ನೋಡೇ ಬರೀತಾನೆ. ಅದರಿಂದ ಸಾವರ್ಕರ್ ಅದನ್ನು ಕಾಪಿ ಹೊಡೆದು ಹಿಂದುತ್ವ ಅಂತ ಬರೀತಾನೆ. ಆಯ್ತಲ್ಲ, ದಿಸ್ ಇಸ್ ಅ ಫ್ಯಾಸಿಸಮ್. ಏನೋ ದುಡ್ಡು ಮದುವೆ ಮಾಡ್ಕೊಳ್ಳುತ್ತೆ, ಅಧಿಕಾರ ಮದುವೆ ಮಾಡ್ಕೊಳ್ಳುತ್ತೆ, ಟೆರ್ರಿಸಮ್ ಮದುವೆ ಮಾಡ್ಕೊಳ್ಳುತ್ತೆ. ಇದೆಲ್ಲ ಒಂದು ಕಾಂಬಿನೇಷನ್ ಆಫ್ ದಿ ಸುಪ್ರೀಮಸಿ ಆಫ್ ಸರ್ಟನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಅದು ದುರಂತ. ಅವ್ರ ಕೈಯಲ್ಲಿ ಅಧಿಕಾರ ಇದೆ. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಅಂದರೆ ಈಗ ಲೆಫ್ಟ್ಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ವಾಟ್ ನೆಕ್ಸ್ಟ್ ಅಂದರೆ ನೀವು ಹೇಳಿದ್ದಕ್ಕೆ ಲೆಫ್ಟು ಈಗ CPIಗೆ 2 ಸೀಟು, CPMಗೆ 2 ಸೀಟು,
224. ನೀವು ಏನು ಮಾಡ್ತೀರಾ ಅಂದು ಕೇಳಬೇಕು. ನೀವು ಇಲ್ಲಿ ಒಂದು ಯೂನಿಯನ್ ಅಲ್ಲೊಂದು ಯೂನಿಯನ್ ಕಟ್ತೀರಾ. ಅಲ್ಟಿಮೇಟ್ಲಿ ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ? ಈಗ ಕೇರಳ ಇತ್ತು, ಹೋಯ್ತು. ಬೆಂಗಾಲ್ ಇತ್ತು, ಹೋಯ್ತು. ತ್ರಿಪುರ ಇತ್ತು, ಹೋಯ್ತು. ಯಾಕೆ ಹೋಯ್ತು? ನೀವು ನಮ್ಗೆ ಏನು ಹೇಳಿದ್ರಿ? ನಾವು ಒಂದೊಂದು ಸ್ಟೇಟ್ ಆಗಿ ಹಿಡಿದು ನಾವು ಸೆಂಟ್ರಲ್ ಗೌರ್ಮೆಂಟೇ ಹಿಡಿತೀವಿ ಅಂತ ಹೇಳಿದ್ರಿ. ಎಲ್ಲಿ ಹಿಡಿದ್ರಿ ನೀವು? ನೀವು ಒಂದು ಮರ ಬೆಳೆಸಿ ಒಂದೊಂದಾಗಿ ಕಟ್ ಮಾಡಿ ಟ್ರಂಕು ಕಟ್ ಮಾಡಿಬಿಟ್ರಿ. ಕೇರಳ ಹೋಯ್ತು. ಇವು ಏನು ಮಾಡ್ತೀರಾ ನೀವು? ಸ್ಟೇಟಲ್ಲಿ ಒಂದು ಬೆಂಗಾಲು ಎಲ್ಲ ಮುಖರ್ಜಿ, ಚಟರ್ಜಿ, ಬ್ಯಾನರ್ಜಿಗಳೇ, ಇವರೆಲ್ಲರೂ ಬ್ರಾಹ್ಮಣರೇ. ನೀವು ಏನು ಹೇಳಿದ್ರಿ? ನೀವು ಅಧಿಕಾರಕ್ಕೆ ಬಂದ್ರಿ, ಒಂದು ಸ್ಟೇಟ್ ಇಟ್ಕೊಂಡು ಇಟ್ಸ್ ಅ ಪಾರ್ಟ್ ಒಂದು ಮುನ್ಸಿಪಾಲಿಟಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ನೀವು ಯಾಕೆ ನಮಗೆಲ್ಲ ಸೋಷಿಯಲಿಸಮ್ ತರ್ತೀವಿ ಅಂದು ಹೇಳಿದ್ದು ಸುಳ್ಳು ತಾನೆ? ತ್ರಿಪುರಾನಲ್ಲಿ ಅಡ್ರೆಸ್ಸೇ ಇಲ್ಲದೆ ಹೋದ್ರು ಯಾಕೆ? ತ್ರಿಪುರ, ಕೇರಳ ಇಟ್ಕೊಂಡು ಏನು ಆಡಳಿತ? ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಹೇಳಿ ನೀವು ನಮಗೆ. ಈಗ ನಕ್ಸಲಿಸಮ್ ಬಂದಿದೆ, ನೀವು ಪ್ರಾಣ ಕೊಡ್ತೀರಾ? ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಾಣ ಏನು ಹೇಳ್ತೀರಾ ನೀವು? ಬಾಕ್ಸೈಟ್ ಬೆಟ್ಟಗಳಲ್ಲಿದೆ, ಅದನ್ನು ತೆಗಿಬೇಕು ಅಂದರೆ ಸರಿಯಲ್ಲ ಅಂತೀರ. ಮ್ಯಾಗ್ನೈಟ್ ಇದೆ, ಗೋಲ್ಡ್ ಇದೆ, ಯುರೇನಿಯಂ ಇದೆ. ಈಗ ಸಮಾಜಕ್ಕೆ ಅದು ಬೇಕಂದ್ರೆ ಅದು ಬ್ಲಾಸ್ಟ್ ಮಾಡಲೇಬೇಕಲ್ಲ. ಹೌದು. ನೀವು ಸುಮ್ಮನೆ ಆದಿವಾಸಿಗಳು ಹೋರಾಟ ಮಾಡ್ತಾರೆ ಅಂದರೆ ನೀವು ಹೋಗಿ ಪ್ರಾಣ ಕೊಡ್ತೀರಾ. ಪ್ರಾಣ ಕೊಟ್ಟು ಹೌ ಯು ವಿಲ್ ಕ್ಯಾಪ್ಚರ್ ದಿ ಪವರ್? ಓಕೆ, ಧನ್ಯವಾದಗಳು. ಟೈಮು